ಹಾಗೆ ನೀವೆಲ್ಲರೂ ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ನೀವು ಬೆಳೆಸಬೇಕು. ಅದಕ್ಕೆ ನೀವು ಕಾಟಿರೋ ಚಿತ್ರ ಪ್ರತಿಯೊಬ್ಬರು, ಪ್ರತಿ ಹೆಣ್ಣು, ಪ್ರತಿ ಹೆಂಗಸು, ಪ್ರತಿ ಮಕ್ಕಳು ಎಲ್ಲರೂ ಪಿಕ್ಚರ್ ನೋಡಬೇಕು, ಗೆಲ್ಲಿಸ್ಬೇಕು, ನಮ್ಮ ಕನ್ನಡನ ಗೆಲ್ಲಿಸ್ಬೇಕು. ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು. ಈ ಪಿಕ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ, ಯಾಕಂದರೆ ಈ ಪಿಕ್ಚರಲ್ಲಿ ಅಂಥ ಒಂದು ಕಥೆ ಇದೆ, ಅಂಥ ಒಂದು ಸೀನ್ಗಳಿದೆ. ಇನ್ನೊಂದು ಹೇಳ್ತೀನಿ, ನಾನು ಫಸ್ಟ್ ಟೈಮ್ ದರ್ಶನ್ ಸರ್ ಅವನು ಒಂದು ಟೋಟಲಿ ಡಿಫ್ರೆಂಟ್ ರೋಲಲ್ಲಿ ನೋಡಿದ್ದೀನಿ, ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿದ್ದೀನಿ, ಡಿಫ್ರೆಂಟ್ ಗೆಟಪಲ್ಲಿ ನೋಡಿದ್ದೀನಿ. ಕೆಲವು ಸೀನಲ್ಲಿ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಬಂದಿದೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓ ಮೈ ಗಾಡ್, ಹ್ಯಾಟ್ಸ್ ಆಫ್ ದರ್ಶನ್ ಜಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಸೀನಲ್ಲಿ. ಆಮೇಲೆ ಒಂದು ಕೆಲವು ಮಾಸ್ ಸೀನ್ಗಳಿದೆ, ಅಷ್ಟೇ ಈ ಪಿಕ್ಚರಲ್ಲಿ. ಆಮೇಲೆ ಇನ್ನೊಂದು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ನೀವೆಲ್ಲರೂ ಸೀಟಿ ಹೊಡಿತೀರೋ, ಇಲ್ಲ ಕ್ಲಾಪ್ ಹೊಡಿತೀರೋ, ಇಲ್ಲ ಚೇರ್ ಮೇಲೆ ಎದ್ದು ಕುಣಿತಿರೋ, ಎಲ್ಲರೂ ಶಾಕ್ ಆಗಿ ಸೈಲೆಂಟ್ ಆಗಿ ನೋಡ್ತಿರೋ. ಹ್ಯಾಟ್ಸ್ ಆಫ್ ಫಾರ್ ತರುಣ್ ಸರ್. ನಿಜವಾಗ್ಲೂ ಪ್ರತಿಯೊಂದು ಸೀನು, ಪ್ರತಿಯೊಂದು ಸನ್ನಿವೇಶನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾಯಿದ್ರು, ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಕೆಲಸ ಮಾಡ್ಕೊಂಡು ನೋಡ್ತಾ ಇದ್ದೆ ಶೂಟಿಂಗ್ ಸ್ಪಾಟಲ್ಲಿ. ಆಮೇಲೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ. ದರ್ಶನ್ ಸರ್ ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಪ್ರತಿ ದಿವಸನೂ ಒಂದು ಹಬ್ಬನೇ, ಊಟದ ಹಬ್ಬ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ನನ್ನ ಮಗಳು ಇಂಥ ಒಂದು ಕಾಂಬಿನೇಷನಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಗೌರವ ಅನಿಸ್ತಾ ಇದೆ. ಐ ಆಮ್ ರಿಯಲಿ ಪ್ರೌಡ್. ಹಾಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರಾಕ್ಲೈನ್ ಸರ್, ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ನಾನು ಒಂದು ಫೋನ್ ಮಾಡಿದೆ ಅವ್ರಿಗೆ, ಅವ್ನು ಇಲ್ಲಿ ಬಂದು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು. ಹಾಗೆ ತರುಣ್ ಸರು ನಿಜವಾಗ್ಲೂ ದೆರ್ಸ್ ನೋ ವರ್ಡ್ಸ್. ನೀವು ಪಿಕ್ಚರ್ ನೋಡಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಡೈರೆಕ್ಷನಲ್ಲಿ ಅವ್ರು ಬರ್ತಿರೋದು ರಿಯಲಿ ಹ್ಯಾಟ್ಸ್ ಆಫ್. ಆಮೇಲೆ ಇವ್ರ ಜೊತೆಯಲ್ಲಿ ಎಲ್ಲ ಕೋ ಸ್ಟಾರ್ಸ್, ಈಗ ವಿನೋದ್ ಅಲ್ವಾ ಆಗಲಿ, ಶ್ರುತಿ ಅವರಾಗಲಿ, ಇಲ್ಲ ಗೋವಿಂದ್ ಆಗಲಿ, ಇಲ್ಲ ಅವಿನಾಶ್ ಅವರು, ಆಮೇಲೆ ಮೇಯ್ನ್ಲಿ ಜಗಪತ್ ಬಾಬು ಅವರು, ನಿಜವಾಗ್ಲೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅವರೆಲ್ಲರ ಮಧ್ಯದಲ್ಲಿ ಇವ್ರು ಆ್ಯಕ್ಟ್ ಮಾಡ್ತಾ ಇರೋದು, ಇವ್ರ ಕ್ಯಾರೆಕ್ಟ್ರು ಅಯ್ಯೋ ತುಂಬ ಅಂದರೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ, ನನಗೆ ತುಂಬ ಭಯ ಇತ್ತು ಇವ್ಳು ಹೆಂಗೆ ಮಾಡ್ತಾಳೆ ಅಂತ. ಬಟ್ ಸ್ಕ್ರೀನಲ್ಲಿ ನೋಡಿ ಒಂದು ಸೆಕೆಂಡ್ ಅಷ್ಟೇ, ಬ್ಲಡ್ ಅಲ್ಲಿ ಇದೆ ಮ್ಯಾಮ್, ಬ್ಲಡ್ ಅಲ್ಲಿ ಇದೆ ಮ್ಯಾಮ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ನೀವೆಲ್ಲರೂ ನೋಡಬೇಕು, ತುಂಬ ತುಂಬ ಚೆನ್ನಾಗಿದೆ ಪಿಕ್ಚರು. ಥ್ಯಾಂಕ್ ಯು ಮ್ಯಾಮ್. ನೀವೆಲ್ಲರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿದ್ರಿ. ಈಗ ತಾಯಿಯಾಗಿ ಅಲ್ಲ, ಅಮ್ಮನಾಗಿ ಅಲ್ಲ, ಮಾಲಾಶ್ರೀ ಮೇಡಮ್ ದ ಲೇಡಿ ಸೂಪರ್ ಸ್ಟಾರ್ ಆಗಿ ಹೇಳೋದಾದ್ರೆ ಹೊಸ ಹೀರೋಯಿನ್ ಪರ್ಫಾರ್ಮೆನ್ಸ್ ಹೆಂಗಿದೆ ಮ್ಯಾಮ್? ನಿಜವಾಗ್ಲೂ ಹೇಳಬೇಕು ಅಂದರೆ ಹೊಸ ಪಿಕ್ಚರ್ ಥರ ಅನಿಸ್ತಾ ಇಲ್ಲ, ಮೊದಲನೇ ಪಿಕ್ಚರ್ ಥರ ಅನಿಸ್ತಾ ಇಲ್ಲ. ನಿಜವಾಗ್ಲೂ ನನಗನ್ಸುತ್ತೆ ಅವ್ರ ತಾಯಿ ಹೆಸರನ್ನ ಹೆಮ್ಮೆ ಅನಿಸ್ತಾ ಇದೆ ನಿಜವಾಗ್ಲೂ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆ ಹೆಮ್ಮೆ, ಆ ಅಭಿಮಾನ ನಿಮ್ಮ ಕಣ್ಗಳಲ್ಲಿ ನಮಗೆ ಕಾಣ್ತಾ ಇದೆ. ಆ್ಯಂಡ್ ಆರಾಧನಾ, ಎಲ್ಲರ ಬಾಯಲ್ಲೂ ಒಂದೇ ಹಾಡು, ಪಸಂದಾಗವನೆ. ಸೊ ಮೊದಲನೇದಾಗಿ ಆ ಒಂದು ಸ್ಟೆಪ್ಪಲ್ಲಿ, ಒಂದು ಹಾಡಲ್ಲೇ ಎಲ್ಲರ ಪಸಂದ್ ಹೀರೋಯಿನ್ ಆಗ್ಬಿಟ್ಟಿದ್ದೀರಾ. ಹುಬ್ಳಿಗೆ ಸ್ವಾಗತ. ಇದು ಮೊದಲ ದೊಡ್ಡ ವೇದಿಕೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಟ್ರೇಲರ್ ಪಸಂದ್ ಆಗಾಯ್ತಾ? ನಿಮ್ಮೆಲ್ಲರನ್ನು ನೋಡಿ ತುಂಬ 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 ಸಂತೋಷ ಅನಿಸ್ತಾ ಇದೆ. ನಾನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಅಂತ. ಇದು ನನ್ನ ಫಸ್ಟ್ ದೊಡ್ಡ ವೇದಿಕೆ ಮೇಲೆ ಬಂದಿದ್ದೀನಿ, ಅಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಫಸ್ಟ್ ಆಫ್ ಆಲ್, ನಾನು ನನ್ನ ಮೊದಲನೆಯ ಹೆಜ್ಜೆ ರಾಕ್ಲೈನ್ ಸರ್ ಅವರ ಪ್ರೊಡಕ್ಷನಲ್ಲಿ ತಗೊಂಡಿದ್ದೀನಿ. ತರುಣ್ ಸರ್ ಅವರ ನಿರ್ದೇಶನದಲ್ಲಿ ನಾನು ಸ್ಟೆಪ್ ತಗೊಂಡಿದ್ದೀನಿ. ಅದರೆಲ್ಲ ಮೇಲೆ ನಾನು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್, ನನ್ನ ಪ್ರೀತಿಯ ಹೀರೋ ಸರ್ ಜೊತೆ ನಾನು ಮೊದಲ ಹೆಜ್ಜೆ ತಗೊಂಡಿದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ, ಈ ಪಿಕ್ಚರ್ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಅವರ, ನಮ್ಮ ಅಪ್ಪ ರಾಮು ಅವರ ಮೇಲೆ ನೀವು ತೋರಿಸಿದ ಪ್ರೀತಿ, ಅಮ್ಮ ಮೇಲೆ ತೋರಿಸಿದ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲ ಅವರು ಈ ಮಟ್ಟ
I know, Sorry. it's okay. ಈ ಹಂತಕ್ಕೆ ನೀವು ತಗೊಂಡು ಬಂದಿದ್ದೀರಾ. ಆ ಸೇಮ್ ಪ್ರೀತಿ, ಆ ಸೇಮ್ ಆಶೀರ್ವಾದ, ಆ ಸಪೋರ್ಟು ನನ್ನ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ. ಹೃದಯ ಪೂರ್ತಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಅಯ್ಯೋ, ಇದೆಲ್ಲ ನಿಮ್ಮ ಜೋಶ್ ನೋಡಿ ನಂಗೆ ಜೋಶ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಇನ್ನೊಂಚೂರು ಜೋಶ್ ಕೊಡ್ರಪ್ಪ, ಜೋಶ್ ಕೊಡಿ ಅವ್ರಿಗೆ. ಈ 29 ಡಿಸೆಂಬರ್ಗೆ ನಮ್ಮ ಕಾಟರ ಚಿತ್ರ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳ್ಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ? ಹೇಳ್ಬೇಕಾ? ಇಲ್ಲ ಅಲ್ಲ, ಅವಶ್ಯಕತೆನೇ ಇಲ್ಲ. ಎಲ್ಲರೂ ಹೋಗಿ ನೋಡಿ, ನನ್ನ ಕಡೆನೂ ಸ್ವಲ್ಪ ನೋಡಿ. ಅದೇ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಅವ್ರು ಬಂದ್ರೆ ಅವ್ರನ್ನೂ ನೋಡ್ಬೇಕಂತೆ ಸರ್ ಒಂಚೂರು. ಇಲ್ಲ ನೋಡಿಲ್ಲ ಅಂದ್ರೆ ಡೈರೆಕ್ಟ್ ಟ್ರೈಲರ್ ಅಲ್ಲಿ ಇಟ್ರಲ್ಲ ಹಿಂಗೆ ಕತ್ತಿನ ಹಂಗೆ ಇಟ್ಬಿಡ ಹಿಂಗೆ. ಸೇಮ್ ಹೀಗೆ ಮಚ್ ತಗೊಂಡು ಹಾ ಇಟ್ಕೊಂಡು ಅಷ್ಟೇ. ಓಕೆ, ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಕಾಟರ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆರಾಧನಾ. ನನ್ಗೇನಂದ್ರೆ ಈ ತರ ಕ್ಷಣಗಳು ಮತ್ತೆ ಬರೋದಿಲ್ಲ. ವೇದಿಕೆ ಮೇಲೆ ನಿಂತಿರೋದು ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲೇ ಹೀರೋಯಿನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಡಾನ್ಸರ್ ಅಂದ್ರೆ ಮಾಲಾಶ್ರೀ ಮ್ಯಾಮು. ಮೊನ್ನೆ ಏರ್ಪೋರ್ಟ್ ಅಲ್ಲಿ ಪಸಂದ್ ಆಗೋಡೆ ಸ್ಟೆಪ್ ಮಾಡಿದ್ರೆ ಮೇಡಮ್, ಏರ್ಪೋರ್ಟ್ ಎಲ್ಲ ಇಲ್ಲ ಮೇಡಮ್. ಇಲ್ಲಿ ನೋಡಿ ಸೆಲೆಬ್ರಿಟಿಗಳು ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಇಲ್ಲಿದ್ದಾರೆ. ಕನಸಿನ ರಾಣಿ ಮತ್ತೆ ಅವರ ನನಸು ಆರಾಧನಾ ಇಬ್ರು ಆ ಪಸಂದ್ ಆಗೋಡೆ ಸ್ಟೆಪ್ ಮಾಡ್ಬಿಟ್ರೆ ಸೂಪರ್ ಹಿಟ್ ಇವೆಂಟ್ ಇವತ್ತು. ನೀವು ಮಾಡ್ತೀರಾ? ಅಯ್ಯೋಯ್ಯೋ, ನಾನಂದ್ರೆ ದೃಷ್ಟಿ ಬಿಟ್ಟಿದ್ದಂಗೆ ಇರ್ತೀನಿ. ನಾನು ನಿಮ್ಮ ತರ ದೃಷ್ಟಿಗೊಂಬೆ ತರ ಸೀಡಲ್ ಇದ್ರೆ ಬೆಟ್ರು. ನೀವಿಬ್ರು ಮಾಡಿ, ನಾವೆಲ್ಲ ವಿಸಿಲ್ ಹೊಡಿತೀವಿ. ಓಕೆನಾ? ರೆಡಿ? ವಿಸಿಲ್